ಸರ್ ನಮಸ್ತೆ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಡಾಕ್ಟರ್ ವಿನಯ್ ಕುಮಾರ್ ಶರ್ಮಾ, ಈ ಜ್ಯೋತಿಷ್ಯ ತೀರ್ಥ ಭಾಸ್ಕರ. ಡಾಕ್ಟರೇಟ್ ಏನಕ್ಕೆ ಸರ್ ಇದು? ಸೊ ಈ ಜ್ಯೋತಿಷ್ಯದಲ್ಲಿ ಡಾಕ್ಟರೇಟ್ ಅನ್ನು ಕೊಡ್ತಾ ಇದ್ರು, ಈಗಲೂ ಕೊಡ್ತಾ ಇದ್ದಾರೆ. ಸೊ ನಂದು 2009-10ನೇ ಬ್ಯಾಚ್ ಅಲ್ಲಿ ನಾನು ಕಲ್ಕತ್ತಾ ಯೂನಿವರ್ಸಿಟಿಯಿಂದ ಈ ಒಂದು ಜ್ಯೋತಿಷ್ಯದಲ್ಲಿ ಗೋಲ್ಡ್ ಮೆಡಲಿಸ್ಟ್ ತಗೊಂಡಿದ್ದೀನಿ, ಡಾಕ್ಟರೇಟ್ ಮಾಡಿದ್ದೀನಿ. ಸೊ 2009ನೇ ಟೈಮಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಇರಲಿಲ್ಲ, ಹಾಗಾಗಿ ನಾವು ಕಲ್ಕತ್ತಾಯಿಂದ ಈ ಒಂದು ಇದನ್ನು ತಗೊಂಡಿದ್ದೀನಿ. ನೀವು ಜ್ಯೋತಿಷ್ಯದಲ್ಲಿ ಡಾಕ್ಟರೇಟ್ ಹೊಂದಿದ್ದೀರಾ? ಹೌದು ಸರ್. ಈ ದೇವಸ್ಥಾನದ ಹೆಸರೇನು ಸರ್ ಇದು? ಇದು ಕುಬೇರ ಮಹಾಲಕ್ಷ್ಮಿ ದೇವಸ್ಥಾನ, ಪಾತಾಳ ವಾರಾಹಿ ಮಂದಿರ ಅಂತ. ಕುಬೇರ ಮಹಾಲಕ್ಷ್ಮಿ ದೇವಸ್ಥಾನ ಮತ್ತು ಪಾತಾಳ ವಾರಾಹಿ ಎರಡು ಸನ್ನಿಧಿ, ಎರಡು ದೇವಸ್ಥಾನ, ದೇವಿ ಶಕ್ತಿ ದೇವಸ್ಥಾನಗಳು ಇಲ್ಲಿವೆ. ಓಕೆ, ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದು? ಸೊ ಇದು ಬೆಂಗಳೂರು ಬನ್ನರಘಟ್ಟ. ಬನ್ನರಘಟ್ಟ ಇಂದ ಟುವರ್ಡ್ಸ್ ಜಿಗ್ನಿ ಕಡೆ 3 ಕಿಲೋಮೀಟರ್ ಬಂದ್ರೆ ಅಲ್ಲಿ ಮಂಟಪ ಅಂತ ಸ್ಟಾಪ್ ಸಿಗುತ್ತೆ. ಮಂಟಪದಿಂದ ಒಂದೇ ಒಂಚೂರು ಮುಂದಕ್ಕೆ ಬಂದಿದ ತಕ್ಷಣನೇ ಅಲ್ಲಿ ರಾಗಿಹಳ್ಳಿ ಗೇಟ್ ಅಂತ ಸಿಗುತ್ತೆ. ಸೊ ರಾಗಹಳ್ಳಿ ಗೇಟ್ ಇಂದ ರೈಟ್ ಸೈಡ್ ತಗೊಂಡು ಊರೊಳಗಡೆ ಕಾಡ್ ಒಳಗಡೆ ಬರಬೇಕು. ಒಂದು 3 ಕಿಲೋಮೀಟರ್ ಕಾಡಿದೆ. ಆ 3-4 ಕಿಲೋಮೀಟರ್ ಕಾಡನ್ನ ದಾಟ್ಕೊಂಡು ಬಂದ್ರೆ ಫಸ್ಟ್ ರಾಗಿಹಳ್ಳಿ ಸಿಗುತ್ತೆ. ರಾಗಿಹಳ್ಳಿ ಆದ್ಮೇಲೆ ಶಿವನಹಳ್ಳಿ ಇದೆ. ಶಿವನಹಳ್ಳಿನಲ್ಲಿ ರಾಮಕೃಷ್ಣ ಆಶ್ರಮ ಮತ್ತೆ RD ನೇಚರ್ ಎಲ್ಲ ಇದೆ. ಅದರಿಂದ ಒಂದು ಚೂರು 1 ಕಿಲೋಮೀಟರ್ ಮುಂದಕ್ಕೆ ಬಂದ್ರೆ ಇದು ಕರಿಯಪ್ಪನ ದೊಡ್ಡಿ ಅಂತ. ಸೊ ಗುಡ್ಡದ ಮೇಲಿರುವಂತಹ ಕುಬೇರ ಮಹಾಲಕ್ಷ್ಮಿ ದೇವಸ್ಥಾನ, ಕಾಡಿನಲ್ಲಿರುವ ಬೆಟ್ಟದ ಮೇಲೆ ಇರುವಂತಹ ಕುಬೇರ ಮಹಾಲಕ್ಷ್ಮಿ ದೇವಸ್ಥಾನ ಇದೆ. ಹೌದು, ಈ ದೇವಸ್ಥಾನ ಸರ್. ಸರ್, ಈ ದೇವಸ್ಥಾನದಲ್ಲಿ ಇವತ್ತು ಏನೋ ವಿಶೇಷ ಪೂಜೆ ಅಂತ ಮಾಡ್ತಿಲ್ಲ, ಏನ್ ಪೂಜೆ ಸರ್? ಸೊ ನಮ್ಮಲ್ಲಿ ಪ್ರತಿ ವಾರದಲ್ಲಿ 4 ದಿನ ನಾವು ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಮೊದಲನೇ ದಿನ ಶುಕ್ರವಾರ ದಿವಸ, ಪ್ರತಿ ಶುಕ್ರವಾರ ಈ ಹೆಣ್ಣು ಮಕ್ಕಳಿಗೆ, ಮದುವೆ ಆಗದೆ ಇರುವಂತಹ ಹೆಣ್ಣು ಮಕ್ಕಳಿಗೆ ಸ್ವಯಂವರ, ಪಾರ್ವತಿ ಪೂಜೆ, ಹೋಮ ಇವೆಲ್ಲ ಮಾಡ್ತೀವಿ. ಮಾರನೇ ದಿವಸ, 2ನೇ ದಿವಸ ಅಂದ್ರೆ ಶನಿವಾರದ ದಿವಸ, ಪ್ರತಿ ಶನಿವಾರ ಗಂಡು ಮಕ್ಕಳಿಗೆ, ಮದುವೆ ಆಗದೆ ಇರುವಂತಹ ಗಂಡು ಮಕ್ಕಳಿಗೆ ನಾರಾಯಣನ ಒಂದು ಅನುಗ್ರಹದಿಂದ ಈ ವಿಶ್ವವಸು ಗಂಧರ್ವ ವಶೀಕರಣ ಅಂತ ಇದೆ. ಗಂಧರ್ವ ವಶೀಕರಣ ನಾರಾಯಣಂದೇ ಪೂಜೆ ಅದು. ಸೊ ಅದಕ್ಕಾಗಿ ಅವತ್ತಿನ ದಿವಸ, ಶನಿವಾರದ ದಿವಸ ಗಂಡು ಮಕ್ಕಳಿಗೆ, ಮದುವೆ ಆಗದೆ ಇರೋರಿಗೆ ಇಲ್ಲಿ ಪೂಜೆ, ಹೋಮ ಮತ್ತೆ ಹವನಗಳನ್ನೆಲ್ಲ ಮಾಡಿ ಅವರಿಗೆ ಕಂಕಣ ಧಾರಣಗಳನ್ನ ಮಾಡಿ ಒಂದು ತೆಂಗಿನಕಾಯಿಯನ್ನ ಮತ್ತೆ ಕಂಕಣವನ್ನ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ತೀವಿ. ಮಾರನೇ ದಿವಸ, ಭಾನುವಾರದ ದಿವಸ ಋಣ ಮುಕ್ತ ಕುಬೇರ ಮಹಾಲಕ್ಷ್ಮಿ ಪೂಜಾ ಮತ್ತೆ ಹೋಮವನ್ನ ಮಾಡಿಸ್ತೀವಿ. ಈ ಋಣ ಮುಕ್ತ ಅಂದ್ರೆ ಯಾರು ಋಣ ಮುಕ್ತ ಆಗ್ಬೇಕು ಸರ್ ಇದು? ಸೊ ಋಣ ಅಂದ್ರೆ ಸಾಲ ಅಂತ. ಸಂಸ್ಕೃತದಲ್ಲಿ ಋಣ ಅಂದ್ರೆ, ಕನ್ನಡದಲ್ಲಿ ಅಥವಾ ಇದರಲ್ಲಿ ಸಾಲ ಅಂತ. ನಮ್ಗೆ ಸಾಲ ಈಗ ಎಲ್ರಿಗೂ ಇರುತ್ತೆ, ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಹುಟ್ಟಿದಂತಹ ಮಕ್ಕಳಿಂದ ಹಿಡಿದು ಮುದುಕರ ತನಕ ಸಾಲ ಇದ್ದೇ ಇರುತ್ತೆ. ಹುಟ್ಟಬೇಕಾಗಿರೋ ಮಕ್ಕಳ ಮೇಲೂ ಇದೆ ಈ ದೇಶ, ಖಂಡಿತ ಇದೆ. ಈ ಈ ದೇಶನೇ ಅಂತಲ್ಲ, ಪ್ರಪಂಚದಾದ್ಯಂತ ಎಲ್ಲಾ ದೇಶಗಳಲ್ಲೂ ಸಾಲಗಳು ಇದ್ದೇ ಇರುತ್ತೆ. ಆದರೆ ನಾವೇನಾಗುತ್ತೆ, ನಮ್ಮ ವೈಯಕ್ತಿಕವಾಗಿ ಸಾಲಗಳನ್ನ ಮಾಡ್ಕೊಂಡಿರ್ತೀವಿ, ಕೆಲವು ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿರ್ತೀವಿ. ಸೊ ಆ ಕಮಿಟ್ಮೆಂಟ್ ಏನಾಗುತ್ತೆ, ಈ ಮಕ್ಳಿಗೆ ಸ್ಕೂಲ್ಗೆ ಆಗಿರ್ಬೋದು, ಅಥವಾ ವಯಸ್ಸಾಗಿರೋರು ಮನೆಯಲ್ಲಿ ಇದ್ರೆ ಅವ್ರದ್ದು ಮೆಡಿಕಲ್ ಎಕ್ಸ್ಪೆನ್ಸಿವ್ ಆಗಿರ್ಬೋದು, ಅಥವಾ ಏನಾಗುತ್ತೆ ಒಂದೊಂದು ಸತಿ ಆಗಾಮಿ ದೋಷಗಳು, ಅಂದ್ರೆ ಯಾರಿಗೋ ಶೂರಿಟಿ ಹಾಕಿ ಆ ಸಾಲವನ್ನ ನಾವು ತಲೆ ಮೇಲೆ ಹೇಳ್ಕೊಂಡಿರ್ತೀವಿ. ಮತ್ತೆ ಯಾವುದೋ ಒಂದು ರೀತಿಯಾದಂತ ಮನೆಯಲ್ಲಿ ದೋಷಗಳನ್ನ ಇರುತ್ತೆ. ಮನೆಯಲ್ಲಿ ಏನಾಗ್ತಿರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಖರ್ಚಾಗ್ಬಿಡೋದು, ಇರೋ ದುಡ್ಡೆಲ್ಲ ಖಾಲಿ ಆಗ್ಬಿಡೋದು, ಇವೆಲ್ಲ ಕೂಡ ನಮ್ಮ ಋಣಕ್ಕೆ, ಸಾಲಕ್ಕೆ ಕಾರಣ ಆಗುತ್ತೆ. ಸಾಲ ತೀರಿಸ್ತಾ ಇದ್ರು ಮತ್ತೆ ಸಾಲ ಮಾಡ್ತಾ ಖಂಡಿತ ಆಗುತ್ತೆ. ಕೆಲವೊಂದ್ಸತಿ ಏನಾಗುತ್ತೆ, ಕೆಲವ್ರ ಹತ್ರ ನಾವು ತುಂಬಾ ನಮ್ಮ ರಿಲೇಷನ್ಗಳ ಹತ್ರನೋ ಫ್ರೆಂಡ್ಸ್ಗಳ ಹತ್ರನೋ ಹೋಗಿ ಸಾಲ ಕೇಳ್ತೀವಿ. ಅವ್ರೇನ್ ಮಾಡ್ತಾರೆ, ಕೆಲವು ವಸ್ತುಗಳಲ್ಲಿ ದುಡ್ಡನ್ನ ಇಟ್ಬಿಟ್ಟು ನಮಗೆ ಕೊಟ್ಬಿಡ್ತಾರೆ. ವಸ್ತುಗಳ ಮೇಲೆ ಸಾಲ ಕೊಡ್ತಾರೆ. ಸಾಲ ಅಲ್ಲ, ವಸ್ತುಗಳ ಮೇಲೆ ಸಾಲ ಅಲ್ಲ, ವಸ್ತುಗಳನ್ನ ದುಡ್ಡನ್ನ ವಸ್ತುಗಳ ಮೇಲೆ ಇಟ್ಬಿಟ್ಟು ಕೊಟ್ಬಿಡ್ತಾರೆ. ಸೊ